ಹಲೋ ಫ್ರೆಂಡ್ಸ್, ನೀವು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೋರಿಗಳನ್ನು ನೋಡಿರಬಹುದು. ಅವು ಹೆಚ್ಚಿನ ವೇಳೆ ಬೂದು ಬಣ್ಣದವಾಗಿದ್ದು ತೊಡೆ ಕುತ್ತಿಗೆ ಬಳಿ ಕಪ್ಪು ಬಣ್ಣದಿಂದ ಕಂಗೊಳಿಸುವ ಆಕರ್ಷಕ ಹೋರಿಗಳಾಗಿರುತ್ತವೆ. ಯಾವುವು ಈ ಆಕರ್ಷಕ ಹೋರಿಗಳು? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಆಕರ್ಷಕ ಕಂಗಾಯಾಮ್ ಹೋರಿಗಳ ಬಗ್ಗೆ ಮಾಹಿತಿ ಪಡೆಯೋಣ. ಕಂಗಾಯಾಮ್ ತಮಿಳುನಾಡಿನ ತಳಿ. ಇದನ್ನು ಕಂಗನಾಡ್ ಹಾಗೂ ಕೊಂಗು ಎಂದು ಸಹ ಕರೀತಾರೆ. ತಿರುಪೂರ್ ಜಿಲ್ಲೆಯ ಕಂಗಾಯಾಮ್ ತಾಲೂಕಿನಿಂದ ಹೆಸರು ಪಡೆದಿರುವ ಈ ತಳಿಯ ರಾಸುಗಳು ವ್ಯವಸಾಯಕ್ಕೆ ತುಂಬ ಪ್ರಶಸ್ತವಾಗಿವೆ. ತೇವಭರಿತ ಉಷ್ಣ ಪ್ರದೇಶದಲ್ಲಿ ಬರಗಾಲದಲ್ಲಿ ನಿಕೃಷ್ಟ ಆಹಾರವನ್ನೇ ತಿಂದು ಬದುಕಬಲ್ಲ ಕಂಗಾಯಾಮ್ ಹೋರಿಗಳು ತಮಿಳುನಾಡಿನಲ್ಲಿ ಜನಪ್ರಿಯ ತಳಿಯಾಗಿವೆ. ಜಲ್ಲಿಕಟ್ಟು ಕ್ರೀಡೆಯಲ್ಲಿ ಉಪಯೋಗಿಸುವ ಹೋರಿಯ ತಳಿಗಳಲ್ಲಿ ಕಂಗಾಯಾಮ್ ಪ್ರಮುಖವಾಗಿದೆ. ಕಂಗಾಯಾಮ್ ತಳಿಯನ್ನು ಪಲಯಕೊಟ್ಟೆಯ ಪಟ್ಟಗಾರರಾದ ನಲತಂಬಿ ಮಂಡ್ರದಿಯಾರರ ಒಂದೇ ಕುಟುಂಬ ಅಭಿವೃದ್ಧಿಪಡಿಸಿರುವುದಾಗಿ ಹೇಳಲಾಗಿದೆ. ನಂತರ ಶ್ರೀಲಂಕಾ, ಬ್ರೆಜಿಲ್ ಮತ್ತು ಮಲೇಷ್ಯಾ ದೇಶದವರು ಇವುಗಳನ್ನು ಆಮದು ಮಾಡಿಕೊಳ್ಳಲು ಆರಂಭಿಸಿದರು. ಪ್ರಸ್ತುತ ಕಂಗಾಯಾಮ್ ತಳಿಗಳು ತಮಿಳುನಾಡಿನ ಈರೋಡು ಜಿಲ್ಲೆಯ ಕಂಗಾಯಾಮ್, ಧರ್ಮಪುರಿ ಹಾಗೂ ಕರೂರು ಜಿಲ್ಲೆಗಳಲ್ಲಿ ಕಾಣಸಿಗುತ್ತವೆ. ಕಂಗಾಯಾಮ್ ತಳಿಯ ಕರುಗಳು ಹುಟ್ಟಿದಾಗ ಕೆಂಪು ಬಣ್ಣದವಾಗಿರುತ್ತವೆ. 6 ತಿಂಗಳ ಹೊತ್ತಿಗೆ ಸಂಪೂರ್ಣ ಬೂದು ಬಣ್ಣಕ್ಕೆ ತಿರುಗುತ್ತವೆ. ಹೆಣ್ಣು ಕರುಗಳು ಬೂದು ಬಣ್ಣ ಅಥವಾ ಬಿಳಿ ಬಣ್ಣದವಾಗಿರುತ್ತವೆ. ಕಾಲುಗಳ ತುದಿಯಲ್ಲಿ ಕಪ್ಪು ಬಣ್ಣ ಇರುತ್ತೆ. ಅದರಿಂದಲೇ ಇವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಕಣ್ಣುಗಳು ಕಡು ಕಪ್ಪಾಗಿದ್ದು ಸುತ್ತಲೂ ಕಪ್ಪು ವರ್ತುಲ ಇರುತ್ತೆ. ಅಗಲವಾದ ಹಣೆಯ ಮಧ್ಯೆ ಕಾಲುವೆಯಂತೆ ತಗ್ಗಿದೆ. ದೇಹಕ್ಕೆ ಹೋಲಿಸಿದರೆ ಮುಖ ಚಿಕ್ಕದಾಗಿದೆ. ಕೊಂಬುಗಳು ಹೋರಿಗಳಲ್ಲಿ ದಪ್ಪವಾಗಿದ್ದು ಹೊರಕ್ಕೆ ಬಾಗಿ ಮತ್ತೆ ಒಳಕ್ಕೆ ಒಂದರ ತುದಿ ಇನ್ನೊಂದರ ಕಡೆಗೆ ತಿರುಗಿರೋದರಿಂದ ಎದುರಿನಿಂದ ನೋಡಿದರೆ ವೃತ್ತದಂತೆ ಕಾಣಿಸುತ್ತವೆ. ಕುತ್ತಿಗೆ ಗಿಡ್ಡವಾದರೂ ದಪ್ಪವಾಗಿದೆ. ಡುಬ್ಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಬಲಿಷ್ಠ ತೊಡೆ, ಉದ್ದ ಬಾಲ, ಕಪ್ಪು ಬಣ್ಣದ ಗೊರಸು ಈ ತಳಿಯ ವಿಶೇಷತೆ. ಈ ತಳಿಯ ಹಸುಗಳಲ್ಲಿ ಕೆಚ್ಚಲು ಅಷ್ಟೇನು ಬೆಳವಣಿಗೆ ಆಗಿಲ್ಲ. ಮೊಲೆತಟ್ಟುಗಳು ತೆಳುವಾಗಿ ಸಣ್ಣದಾಗಿರುತ್ತವೆ. ಮೈಚರ್ಮ ಕಪ್ಪಗಿದ್ದು ಹೊಳೆಯುವ ಚಿಕ್ಕ ಚಿಕ್ಕ ಕೂದಲಿವೆ. ಎತ್ತುಗಳು ಬಲಿಷ್ಠವಾಗಿವೆ. ಗಾಡಿಯ ಭಾರದೊಂದಿಗೆ ಸುಮಾರು 3ರಿಂದ 3.25 ಟನ್ ಭಾರವನ್ನು ವಿಶ್ರಾಂತಿ ಇಲ್ಲದೆ 18ರಿಂದ 20 ಕಿಲೋಮೀಟರ್ ಎಳೆಯಬಲ್ಲವು. ಸಕ್ಕರೆ ಫ್ಯಾಕ್ಟರಿಗೆ ಕಬ್ಬು ಸಾಗಿಸಲಂತೂ ಈ ತಳಿ ಅತ್ಯಂತ ಸೂಕ್ತವಾಗಿವೆ. ಉರಿಯುವ ಬಿಸಿಲನ್ನೂ ಲೆಕ್ಕಿಸದೆ ಗಾಡಿ ಎಳೆಯುವ ಇವು ಸಾಮಾನ್ಯವಾಗಿ 5 ವರ್ಷಗಳಿಂದ 11 ವರ್ಷಗಳವರೆಗೂ ಚೆನ್ನಾಗಿ ಕೆಲಸ ಮಾಡುವಂಥ ಕ್ಷಮತೆಯನ್ನು ಹೊಂದಿವೆ. 2ರಿಂದ 2.5 ವರ್ಷಕ್ಕೆ ಬೆದೆಗೆ ಬರುವ ಹಸು 3.5ರಿಂದ 4 ವರ್ಷಕ್ಕೆ ಮೊದಲ ಕರುವನ್ನು ಕೊಡುತ್ತೆ. ವರ್ಷದ ಎಲ್ಲ ತಿಂಗಳುಗಳಲ್ಲಿಯೂ ಕರು ಹಾಕುವ ಕಂಗಾಯಾಮ್ ಸರಾಸರಿ 9 ಕರುಗಳನ್ನು ಕೊಡುತ್ತವೆ. ಹೋರಿ ಕರುವನ್ನು 2 ವರ್ಷಕ್ಕೆ ಕಸಿ ಮಾಡಿ 3ನೇ ವರ್ಷದಿಂದ ಕೆಲಸಕ್ಕೆ ತರಬೇತಿ ನೀಡಲಾಗ್ತದೆ. 4ನೇ ವರ್ಷದಿಂದ ಗಾಡಿ ಎಳೆಯೋದಕ್ಕೆ ಉಪಯೋಗಿಸಲಾಗುತ್ತೆ. ಕಂಗಾಯಾಮ್ ಹಸುಗಳು ಹೆಚ್ಚು ಹಾಲು ಕೊಡೋದಿಲ್ಲ. ಆದರೆ ಹಾಲು ಕೊಡುವ ಗುಣದ ಅಭಿವೃದ್ಧಿಯ ಸಾಧ್ಯತೆ ಪರೀಕ್ಷಿಸೋದಕ್ಕೆ ನಡೆಸಿದ ಪ್ರಯೋಗದಲ್ಲಿ ಅನೇಕ ಹಸುಗಳು 5ರಿಂದ 5.5 ಲೀಟರ್ ಹಾಲು ಕೊಟ್ಟು ತಾವು ಅಧಿಕ ಹಾಲು ಕೊಡುವ ಸಾಮರ್ಥ್ಯವನ್ನು ಹೊಂದಿರುವುದನ್ನು ಸಾಬೀತುಪಡಿಸಿವೆ. ಹಿಂದೆ ಬಾವಿಗಳಿಂದ ನೀರೆತ್ತೋದಕ್ಕೆ ಹಾಗೂ ವ್ಯವಸಾಯಕ್ಕೆ ಬಳಸುತ್ತಿದ್ದ ಕಂಗಾಯಾಮ್ ಹಸುಗಳು ಕೃಷಿಯಲ್ಲಿನ ಯಾಂತ್ರೀಕರಣದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಆಕರ್ಷಕ ಕಂಗಾಯಾಮ್ ತಳಿಯನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸಿಕೊಳ್ಳುವ ಅವಶ್ಯಕತೆ ಇದೆ. ತಿರುಪೂರ್ ಜಿಲ್ಲೆಯ ಕುಟ್ಟಪಾಳಯಂನ ಸೇನಾಪತಿ ಕಂಗಾಯಾಮ್ ಕ್ಯಾಟಲ್ ರಿಸರ್ಚ್ ಫೌಂಡೇಶನ್ ಕಂಗಾಯಾಮ್ ತಳಿಯನ್ನು ಸಂರಕ್ಷಿಸೋದಕ್ಕೆ ಕೆಲಸ ಮಾಡ್ತಿದೆ. ಈ ಫೌಂಡೇಶನ್ ದೇಸಿ ತಳಿಯ, ವಿಶೇಷವಾಗಿ ಕಂಗಾಯಾಮ್ ತಳಿಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು, ತಳಿ ಸಂವರ್ಧನೆಗೆ ಆರ್ಥಿಕ ಸಹಾಯ ಮಾಡೋದು ಮುಂತಾದ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡಿರೋದು ಆಶಾದಾಯಕ ಬೆಳವಣಿಗೆ ಆಗಿದೆ. ಸ್ನೇಹಿತರೆ, ಇದು ಆಕರ್ಷಕ ತಳಿ ಕಂಗಾಯಾಮ್ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.